ಗುಡ್ ಈವ್ನಿಂಗ್ ಮೈ ಬಾಯ್. ನಾನೇ ನಿಮ್ಮಣ್ಣ ದೊಡ್ಡಣ್ಣ. ಪಾಪಣ್ಣ ಕಾಲಿಟ್ ಮನೆಗೆ ಪಾಪ ಸುತ್ಕೊಳ್ತೈತೆ, ಇಲ್ಲ ಪಾಪ ಹುಡ್ತೈತೆ ಅಂತ ಬೀದಿಗೆ ಕಳ್ಸಿವ್ನಿ. ಬಿಸಿಲು ಕಾಯ್ಬೇಡ ಅಂದ್ರೆ ಆಯ್ತದ? ಅದೇನ್ ಚಮಕ್ಕಿಂದ ವ್ಯಾಪಾರ ಮಾಡ್ತೀವ್ ಮಾಡು. 18 ವರ್ಷದಿಂದ ನಿನ್ ಮಗನ್ಗೋಸ್ಕರ ಕೊರಗೋದ್ರ ನೋಡಕ್ಕಾಗ್ದೆ ಇಂದು ಮತ್ತೆ ಮಗಳ ಮದುವೆ ಕಾರ್ಡನ್ನ ಅವನಿಗೆ ಕಳ್ಸಿದ್ ನಾನೇ ಕಣೆ. ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಹಾಗೂ ನನ್ನ RR ಕನಸುಗಳ ಕಾರ್ಖಾನೆಯ ಚಂದಾದಾರರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು, ಹಾಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಹೊಸ ಪ್ರಯಾಣ ಶುರುವಾಗಿದೆ. ಯಾರು ಅಂತ ನಿಮಗೆ ಗೊತ್ತಾಗಿದೆ. ಹೌದು, ಚಿತ್ರರಂಗದ ಅಗ್ರಜ ನಮ್ಮ ಪ್ರೀತಿಯ ದೊಡ್ಡಣ್ಣ ಅವರು. ದೊಡ್ಡಣ್ಣ ಅವ್ರ ಮನೆಗೆ ನಾನು ಇವಾಗ ಪ್ರಯಾಣನ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಹೇಳೋದಕ್ಕೆ ಸ್ಪಷ್ಟಪಡ್ತೀನಿ, ಸಿನಿಮಾ ವಿಚಾರ ಇರುತ್ತೆ, ಆದರೆ ಸಿನಿಮಾಗಿಂತ ಹೆಚ್ಚಾಗಿ ಬದುಕಿನ ಮೌಲ್ಯಗಳು ಹಾಗೂ ವೇದ ಜ್ಞಾನ ಕನ್ನಡದ ಬಗ್ಗೆ ಶ್ರೀ ದೊಡ್ಡಣ್ಣ ಅವ್ರಿಗಿರುವ ಅಗಾಧವಾದ ಒಂದು ಜ್ಞಾನವನ್ನು, ಅದ್ಭುತವಾದ ವಿಚಾರಗಳನ್ನ ತಿಳಿಸೋದಕ್ಕೆ ಹೆಚ್ಚಾಗಿ ಫೋಕಸ್ ಮಾಡ್ತಾ ಇದ್ದೀನಿ. ಯಾಕೆಂತಂದರೆ ಅವರ ಸಂದರ್ಶನದಲ್ಲಿ ಸಾಕಷ್ಟು ಸಿನಿಮಾ ವಿಚಾರಗಳನ್ನ ನೀವು ಬೇರೆ ಬೇರೆ ಕಡೆ ಮಾತಾಡಿರೋದು ನೋಡಿದ್ದೀರ. ಏನೋ ಒಂದು ಬೇರೆ ವಿಚಾರನ ಹೊಸದಾಗಿ ನಿಮ್ಮ ಮುಂದೆ ಹೇಳೋಕ್ಕೆ ಪ್ರಯತ್ನ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲ ಇರಲಿ. ಸಿನಿಮಾ ವಿಚಾರನೂ ಇರುತ್ತೆ, ಆದರೆ ಸಿನಿಮಾ ವಿಚಾರಕ್ಕಿಂತ ಹೆಚ್ಚಾಗಿ ಬೇರೆ ವಿಚಾರಗಳ ಬಗ್ಗೆ ತುಂಬ ಹರಟಿದ್ದೀವಿ, ಮಾತಾಡಿದ್ದೀವಿ. ಹಾಗಿದ್ರೆ ಬನ್ನಿ, ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ದೊಡ್ಡಣ್ಣ ಅವ್ರ ಮನೆಗೆ. ನೂರೊಂದು ನೆನಪು. ವೀಕ್ಷಕರೇ ನಮಸ್ಕಾರ, 101 ನೆನಪಿಗೆ ಸ್ವಾಗತ. ಸರಣಿ ನಾಳೆಯಿಂದ ಪ್ರಸಾರ ಆಗುತ್ತೆ. ಬಟ್ ಈಗ ಒಬ್ಬರು ವ್ಯಕ್ತಿ ಮನೆಗೆ ಹೋಗ್ತಾ ಇದ್ದೀನಿ. ಹಿಂದೆ ಕಾಣಿಸ್ತಿದೆಯಲ್ಲ, ಅವಧೂತ ಅಂತಿದೆ, ನಮ್ಮ ಬಸವಣ್ಣವರಿದ್ದಾರೆ ಅವರ ಗೋಡೆ ಮೇಲೆ. ಅವ್ರ ಮನೆಯೇ ಒಂದು ಶುದ್ಧವಾದ ಸೂರು ಅಂತ ಹೇಳ್ಬೋದು. ವಚನಗಳಿಗೆ, ವೇದಗಳಿಗೆ, ಮಾತುಗಳಿಗೆ, ಶುದ್ಧ ಕನ್ನಡಕ್ಕೆ. ನವಂಬರ್ ಮಾಸ ನಮ್ಮ ಕನ್ನಡ ರಾಜ್ಯೋತ್ಸವದ ಮಾಸ. ಸೊ ಕನ್ನಡದ ಬಗ್ಗೆ, ಸಿನಿಮಾದ ಬಗ್ಗೆ ಎಲ್ಲ ನಮಗಿರೋ ಒಬ್ಬ ಹಿರಿಯಣ್ಣ ಕನ್ನಡ ಚಿತ್ರರಂಗದ, ಅವರೇ ನಮ್ಮ ನಿಮ್ಮ ಪ್ರೀತಿಯ ದೊಡ್ಡಣ್ಣ ಅವ್ರ ಮನೆ. ದೊಡ್ಡಣ್ಣವ್ರ ಮನೆಗೆ ಹೋಗ್ತಾ ಇದ್ದೀನಿ. ಬನ್ನಿ ಸಾರ್ನ ಮಾತಾಡ್ಸೋಣ, ಬನ್ನಿ ಸ್ನೇಹಿತರು. ಓಂ ಗಣೇಶಾಯ ನಮಃ. ಅವಧೂತ. ಹುತ್ತ, ಇಲ್ಲೊಂದು ದೇವಸ್ಥಾನ. ಸೊ ನಾನು ಹೇಳಿದ್ನಲ್ಲ ಆಗಲೇ, ಮನೆ ಅಂತಂದರೆ ಒಂದು ವೈಬ್ರೇಷನ್ ಬರುತ್ತೆ. ಆ ವೈಬ್ರೇಷನ್ನು ನಮ್ಮ ದೊಡ್ಡಣ್ಣ ಅಪ್ಪಾಜಿ ಮನೆಯದಿರುತ್ತೆ. ಬನ್ನಿ ಒಳಗಡೆ ಹೋಗೋಣ. ಅಪ್ಪಾಜಿ ನಮಸ್ಕಾರ. ಅಪ್ಪಾಜಿ ಹೇಗಿದ್ದೀರಾ? ಸೊ ನಮ್ಮ ದೊಡ್ಡಣ್ಣ ಅಪ್ಪಾಜಿ, ತುಂಬ ದಿವಸದ ಆಸೆ ನಿಮ್ಮ ಒಂದು ಸಂದರ್ಶನ ಮಾಡೋದು. ಹೇಗಿದ್ದೀರಾ ಅಪ್ಪಾಜಿ? ಆರೋಗ್ಯ ಹೇಗಿದೆ? ಕಾಲು ನೋವೆಲ್ಲ ಸರಿ ಹೋಯ್ತಾ ಇವಾಗ? ಇನ್ನು ರೆಸ್ಟ್, ಅಂದರೆ ನೀವು ರೆಸ್ಟಲ್ಲಿ ಇರೋಲ್ಲ ಬಿಡಿ ಅಪ್ಪಾಜಿ. ಅಂದರೆ ನಿಮ್ಮ ಮನೆಗೆ ಬರ್ತಾರಂಗೆ ನನಗೆ ಫಸ್ಟು ಆಕರ್ಷಣೆ ಆಗಿದ್ದು ಆ ಅವಧೂತ ಅನ್ನೋ ಒಂದು ಬೋರ್ಡು, ಆಮೇಲೆ ಬಸವಣ್ಣ, ಹುತ್ತ, ಆಮೇಲೆ ಈ ಸೂರ್ಗೂ ಒಂದು ನಮ್ಮ ಕನ್ನಡ ಚಿತ್ರರಂಗಕ್ಕೂ ಒಂದು ನಂಟಿದೆ. ಸಾಕಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಮಾತಾಡಬೇಕು. ಸೊ ಥ್ಯಾಂಕ್ ಯು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಇದು ರಾಜ್ಯೋತ್ಸವದ ಮಾಸ ಅಪ್ಪಾಜಿ, ರಾಜ್ಯೋತ್ಸವದ ತಿಂಗಳು. ನಾನು ಕನ್ನಡ ಮಾಸ. ನಾನು ನವಂಬರ್ 1ಗೆ ನಿಮ್ಮದು ಇಂಟರ್ವ್ಯೂ ಟೆಲಿಕಾಸ್ಟ್ ಮಾಡಬೇಕು ಅಂತಿದೆ, ಬಟ್ ಕೆಲವು ಸಮಸ್ಯೆಗಳಿಂದಾಗಿ ಆಗೋಕ್ಕಾಗಿಲ್ಲ. ಈ ರಾಜ್ಯೋತ್ಸವದ ಸಂದರ್ಭದಲ್ಲಿ ನಿಮ್ಮ ಅಭಿಮಾನಿಗಳಿಗೆ, ಕನ್ನಡಿಗರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಪ್ಪಾಜಿ? ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ. ಜಗತ್ತಿನ 3 ಸರ್ವಶ್ರೇಷ್ಠ ಭಾಷೆಗಳಲ್ಲಿ ಕನ್ನಡ ಒಂದು. ಯಾಕೆಂದರೆ ಮಾತನಾಡಿದಂತೆ ಬರೆಯಲು ಲಿಪಿಯುಳ್ಳ, ಬರದದ್ದನ್ನು ಯಥಾವತ್ ಮಾತನಾಡುವಂತಹ ಶಕ್ತಿಯುಳ್ಳ, ಸಂಧಿ ಸಮಾಸ ವ್ಯಾಕರಣ ಅಲ್ಪಪ್ರಾಣ ಮಹಾಪ್ರಾಣ ಇರೋ ಭಾಷೆ ಯಾವುದಾದ್ರೂ ಇದ್ದರೆ ಅದು ಕನ್ನಡ. ಬರೀ ಕನ್ನಡ ಅಲ್ಲ, ಕಸ್ತೂರಿ ಕನ್ನಡ. ಕಸ್ತೂರಿಯ ಕಂಪು ಜಗತ್ತಿನಾದ್ಯಂತ ಪಸರಿಸಬೇಕು ಅನ್ನೋದೇ ನನ್ನ ಅಭಿಲಾಷೆ. ಒಳ್ಳೆಯದಾಗಲಿ. ಕನ್ನಡ ಮಾಸದಲ್ಲಿ ಎಲ್ಲರಿಗೂ ನನ್ನ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ ಅಪ್ಪಾಜಿ. ಇನ್ನೊಂದು ಕೇಳಬೇಕು ಅಂತ, ಆ ಹುತ್ತ ಏನಪ್ಪಾಜಿ? ಅದು ಮೊದಲೇ ಇದ್ದಿದ್ದ? ಅದು ಮುಂಚೆ ಇತ್ತು. ಓಕೆ. ಅದು ಇವತ್ತಿಗೂ ನಿತ್ಯ ಪೂಜೆ ಎಲ್ಲ ನಡೆಯುತ್ತೆ.
ನಿತ್ಯ ಪೂಜೆ ಮಾಡಿ. ಈ ಮನೆಗೆ ಬಂದು ಈ ಬಂದು ಎಷ್ಟು ವರ್ಷ ಆಯ್ತು ಅಪ್ಪಾಜಿ ಇಲ್ಲಿಗೆ ಬಂದು? ನಾವು ಇಲ್ಲಿಗೆ ಬಂದಿದ್ದು 91ರಲ್ಲಿ. ಅವಾಗ ಇಲ್ಲೆಲ್ಲ ಏನು ಡೆವಲಪೇ ಆಗಿರಲಿಲ್ಲ ಏನೂ ಇರಲಿಲ್ಲ, ನಮ್ದು ಒಂದೇ ಮನೆ ಪಕ್ಕದ್ದು ಅಷ್ಟೇ. ಇದು ಲಾನ್ ಇತ್ತು. ಸೂಪರ್. ಸೊ ದೊಡ್ಡಣ್ಣ ಅಪ್ಪಾಜಿಯವರ ಜೀವನದ ಕತೆ, ಅವರ ತಂದೆ ಪರ್ಟಿಕ್ಯುಲರ್ಲಿ ಅವರ ತಂದೆ ತಾಯಿ ಬಗ್ಗೆ, ಅವರ ಅಣ್ಣನ ಬಗ್ಗೆ ತುಂಬ ಅದ್ಭುತ, ಅವರ ಭದ್ರಾವತಿಯ ಕಾರ್ಖಾನೆಯ ದಿನಗಳ ಬಗ್ಗೆ, ಬಣ್ಣದ ದಿನಗಳ ಬಗ್ಗೆ ಎಲ್ಲವೂ ಹಂತ ಹಂತವಾಗಿ ಮಾತಾಡ್ಕೊಂಡು ಹೋಗ್ತೀವಿ. ಕಾಯ್ತಾರಿ. ಮತ್ತೊಮ್ಮೆ ಎಲ್ಲ ನಮ್ಮ ವೀಕ್ಷಕರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕಾಯ್ತಾರಿ. ನಾಳೆಯಿಂದ ಅಪ್ಪಾಜಿಯವರ 101 ನೆನಪು, ಅವರ ಬದುಕಿನ ಕತೆ ಪ್ರಸಾರ ಆಗುತ್ತೆ. ನಿಮ್ಮ ಪ್ರೀತಿ, ಬೆಂಬಲ, ಪ್ರೋತ್ಸಾಹ, ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ನಮಸ್ಕಾರ.